ಇವತ್ತು ಆ, ನಮ್ಮ ಮುಂದಿರೋ ಟಾಪಿಕ್ ಒಂಥರ ಡಿಫ್ರೆಂಟ್ ಆಗಿದೆ. ಸಾಮಾನ್ಯವಾಗಿ ನಾವೆಲ್ಲರೂ ಬೆಳಗ್ಗೆ ಎದ್ದ ತಕ್ಷಣ ನ್ಯೂಸ್ ಪೇಪರ್ನಲ್ಲಿ ದಿನ ಭವಿಷ್ಯ ನೋಡುವ ಅಭ್ಯಾಸ ಇಟ್ಕೊಂಡಿರ್ತೀವಿ ಅಲ್ವಾ? ಹೌದು, ಖಂಡಿತ. ಅದೊಂದು ದಿನಚರಿ ಆಗ್ಬಿಟ್ಟಿದೆ. ಎಕ್ಸಾಕ್ಟ್ಲಿ. ಆದ್ರೆ ಇವತ್ತು ನಾವು ಆ ಮಾರ್ಚ್ 7ರಿಂದ ಮಾರ್ಚ್ 10ರವರೆಗಿನ ಮೇಷರಾಶಿಯ ಭವಿಷ್ಯವಾಣಿಯನ್ನು ಹೊಂದಿರುವ ಒಂದು ನಿರ್ದಿಷ್ಟ ಪಠ್ಯವನ್ನು ಆಳವಾಗಿ ವಿಶ್ಲೇಷಣೆ ಮಾಡಲಿದ್ದೀವಿ. ಈ ಆಳವಾದ ವಿಶ್ಲೇಷಣೆಗೆ ಸ್ವಾಗತ. ಇದು ಕೇವಲ ಜ್ಯೋತಿಷ್ಯದ ಬಗ್ಗೆ ಮಾತ್ರ ಅಲ್ಲ. ನಿಜ. ಈ ಪಠ್ಯ ಶುರುವಾಗೋದೇ ಓಂ ನಮೋ ಭಗವತೆ ವಾಸುದೇವಾಯ ನಮಃ ಅನ್ನೋ ಮಂತ್ರದೊಂದಿಗೆ. ಇದನ್ನ ಸುಮ್ನೆ ಜ್ಯೋತಿಷ್ಯದ ಭವಿಷ್ಯ ಅಂತ ನೋಡೋದ್ರ ಬದಲು ಇದ್ರೊಳಗೆ ಅಡಗಿರುವ ವೃತ್ತಿಜೀವನ, ಹಣಕಾಸು ನಿರ್ವಹಣೆ ಮತ್ತು ಮುಖ್ಯವಾಗಿ ನಮ್ಮ ಮಾನಸಿಕ ಆರೋಗ್ಯದ ಪಾಠಗಳನ್ನ ಡಿಕೋಡ್ ಮಾಡೋದು ಇಂದಿನ ನಮ್ಮ ಮುಖ್ಯ ಉದ್ದೇಶ. ಹೌದು, ಜ್ಯೋತಿಷ್ಯದ ಮುಖವಾಡದ ಹಿಂದೆ ಮನುಷ್ಯನ ಸೈಕಾಲಜಿಯನ್ನ ಈ ಪಠ್ಯ ಎಷ್ಟು ಚೆನ್ನಾಗಿ ವಿವರಿಸುತ್ತೆ ಅನ್ನೋದು ನಿಜಕ್ಕೂ ಇಂಟ್ರೆಸ್ಟಿಂಗ್ ಆಗಿದೆ. ಆದ್ರೆ ಈ ವಿಷಯದ ಆಳಕ್ಕೆ ಹೋಗೋಕ್ಕೂ ಮುಂಚೆ ಒಂದು ಸಣ್ಣ ಕ್ಲಾರಿಫಿಕೇಶನ್ ಕೊಡೋದು ತುಂಬಾ ಮುಖ್ಯ ಅನ್ಸುತ್ತೆ. ಓಹ್, ಖಂಡಿತ ಹೇಳಿ. ನಾವು ಚರ್ಚೆ ಮಾಡ್ತಿರೋ ಈ ಮೂಲ ಪಠ್ಯದಲ್ಲಿ ಗುರೂಜಿ ಶ್ರೀನಿವಾಸರಾಜು ಅವರ ಹೆಸರು ಮತ್ತು ಶ್ರೀ ರೇಣುಕಾ ಯಲ್ಲಮ್ಮ ತಲ್ಲಿ ದೇವಸ್ಥಾನದ ಸೇವೆಗಳ ಬಗ್ಗೆ ಪ್ರಸ್ತಾಪ ಇದೆ. ವಿಶೇಷವಾಗಿ ಹೋಮಗಳು, ವಶೀಕರಣ, ಕೌಟುಂಬಿಕ ಸಮಸ್ಯೆಗಳ ಪರಿಹಾರ ಇತ್ಯಾದಿ ಅಲ್ವಾ? ನಿಖರವಾಗಿ ಕೋರ್ಟ್ ಮತ್ತು ಆಸ್ತಿ ವಿವಾದಗಳ ಪರಿಹಾರದಂತಹ ಸೇವೆಗಳನ್ನ ಅಲ್ಲಿ ಉಲ್ಲೇಖ ಮಾಡಿದ್ದಾರೆ. ಆದರೆ ನಾವಿಲ್ಲಿ ಯಾವುದೇ ನಿರ್ದಿಷ್ಟ ಸೇವೆಗಳನ್ನಾಗಲಿ ವ್ಯಕ್ತಿಗಳನ್ನಾಗಲಿ ಅಥವಾ ಅದರಲ್ಲಿರುವ ಧಾರ್ಮಿಕ ನಂಬಿಕೆಗಳನ್ನಾಗಲಿ ಪ್ರಚಾರ ಮಾಡ್ತಾ ಇಲ್ಲ. ಹೌದು, ಪ್ರಚಾರ ಮಾಡ್ತಾ ಇಲ್ಲ, ಬೆಂಬಲಿಸ್ತಾನೂ ಇಲ್ಲ. ನಮ್ಮ ಗುರಿ ಏನಂದ್ರೆ ಈ ಪಠ್ಯದಲ್ಲಿರುವ ಮಾನವನ ನಡವಳಿಕೆ, ಮನೋವಿಜ್ಞಾನ ಮತ್ತು ದೈನಂದಿನ ಶಿಸ್ತಿಗೆ ಸಂಬಂಧಿಸಿದ ಅಂಶಗಳನ್ನ ನಿಷ್ಪಕ್ಷಪಾತವಾಗಿ ಹೊರತೆಗೆಯೋದು ಮಾತ್ರ. ಪರ್ಫೆಕ್ಟ್. ಇದು ಬಹಳ ಮುಖ್ಯವಾದ ಮಾತು. ಹಾಗಾದ್ರೆ ನೇರವಾಗಿ ವಿಷಯಕ್ಕೆ ಬರೋಣ. ಇದನ್ನು ಬಿಡಿಸಿ ನೋಡೋಣ. ಮೊದಲನೇದಾಗಿ ಈ ಪಠ್ಯವು ದೃಕ್ ಪಂಚಾಂಗದ ಆಧಾರದ ಮೇಲೆ ಗ್ರಹಗಳ ಚಲನೆಯನ್ನು ವಿವರಿಸುತ್ತೆ. ದೃಕ್ ಪಂಚಾಂಗ ಅಂದೆ? ಅದೇ, ನನಗೊಂದು ಪ್ರಶ್ನೆ ಇತ್ತು. ಸುಮ್ನೆ ಭಾನುವಾರದ ಪೇಪರ್ನಲ್ಲಿ ರಾಶಿ ಭವಿಷ್ಯ ಓದೋರಿಗೆ ಈ ದೃಕ್ ಪಂಚಾಂಗ ಅಂದ್ರೆ ಏನು ಅಂತ ಸ್ವಲ್ಪ ಸಿಂಪಲ್ ಆಗಿ ವಿವರಿಸಬಹುದಾ? ಖಂಡಿತ. ಸಿಂಪಲ್ ಆಗಿ ಹೇಳಬೇಕಂದ್ರೆ ದೃಕ್ ಪಂಚಾಂಗ ಅನ್ನೋದು ಗ್ರಹಗಳ ಸ್ಥಾನಗಳನ್ನು ಲೆಕ್ಕ ಹಾಕುವ ಒಂದು ಅತ್ಯಂತ ನಿಖರವಾದ ಗಣಿತಾಧಾರಿತ ವ್ಯವಸ್ಥೆ. ಓಕೆ, ಅಂದ್ರೆ ಹಳೆ ಕಾಲದ ಲೆಕ್ಕಾಚಾರಗಳಿಗಿಂತ ಇದು ಬೇರೆನಾ? ಹೌದು, ಹಳೆ ಕಾಲದ ಅಂದಾಜಿನ ಲೆಕ್ಕಾಚಾರಗಳಿಗಿಂತ ಇದು ಭಿನ್ನ. ಆಕಾಶದಲ್ಲಿ ಗ್ರಹಗಳು ಈಗ ಎಲ್ಲಿದ್ದಾವೆ ಅನ್ನೋದನ್ನ ಕರಾರುವಾಗಿ ಲೆಕ್ಕಾಚಾರ ಮಾಡಿ ಈ ಪಂಚಾಂಗವನ್ನು ಬರೀತಾರೆ. ಅರ್ಥ ಆಯ್ತು. ಈ ನಿಖರವಾದ ಲೆಕ್ಕಾಚಾರದ ಪ್ರಕಾರ ಸೂರ್ಯನು ಕುಂಭರಾಶಿಯಲ್ಲಿ ಸಂಚರಿಸುತ್ತಿದ್ದಾನೆ ಅಂತ ಪಠ್ಯ ಹೇಳುತ್ತೆ. ಇದರ ಅರ್ಥ ಕೇವಲ ನಕ್ಷತ್ರಗಳ ಚಲನೆಯಲ್ಲ, ಬದಲಾಗಿ ವ್ಯಕ್ತಿಯ ಸಾಮಾಜಿಕ ಜೀವನದಲ್ಲಿ ಆಗುವ ಬದಲಾವಣೆಗಳು. ಹೌದು, ಹೊಸ ಪರಿಚಯಗಳು, ಸಮಾಜದಲ್ಲಿ ಗೌರವ ಹೆಚ್ಚಾಗುವುದು ಮತ್ತು ಈ ಹಿಂದೆ ಮಾಡಿದ್ದ ಕಠಿಣ ಪರಿಶ್ರಮಕ್ಕೆ ಮನ್ನಣೆ ಸಿಗುವ ಸಮಯ ಇದು ಅಂತ ಹೇಳಲಾಗಿದೆ. ಆದ್ರೆ ಇಲ್ಲಿ ನನಗೊಂದು ದೊಡ್ಡ ಪ್ರಶ್ನೆ ಕಾಡ್ತಾ ಇರೋದು ಶನಿ ಗ್ರಹದ ಬಗ್ಗೆ. ಇಲ್ಲಿ ಗಮನಿಸಬೇಕಾದ ಆಕರ್ಷಕ ಅಂಶ ಅಂದ್ರೆ ಅದೇ. ಹೌದಲ್ವಾ? ಶನಿ ಅಂದ್ರೇನೆ ನಮ್ಗೆಲ್ಲರಿಗೂ ಒಂಥರ ಭಯ, ಆತ ಕಷ್ಟ ಕೊಡುವನು ಅನ್ನೋ ನಂಬಿಕೆ ಇದೆ. ಆದ್ರೆ ಪಠ್ಯದಲ್ಲಿ ಇದರ ಬಗ್ಗೆ ಬೇರೆದೇ ರೀತಿಯ ವಿವರಣೆ ಇದೆ. ನೀವು ಹೇಳಿದ್ದು 100ಕ್ಕೆ 100 ಸತ್ಯ. ಸಾಮಾನ್ಯವಾಗಿ ಶನಿ ಅಂದ್ರೆ ವಿಲನ್, ಆತ ಕಷ್ಟಗಳನ್ನು ತರ್ತಾನೆ, ಅಡೆತಡೆಗಳನ್ನು ಉಂಟು ಮಾಡ್ತಾನೆ ಅನ್ನೋದು ಜನರ ಮೈಂಡ್ಸೆಟ್. ಆದ್ರೆ ಈ ಮೂಲ ಪಠ್ಯವು ಅದನ್ನ ಬಹಳ ಸಕಾರಾತ್ಮಕವಾಗಿ ಒಂದು ರೀತಿ ಸ್ಟೋಯಿಸಿಸಂ ತತ್ವಶಾಸ್ತ್ರದ ದೃಷ್ಟಿಕೋನದಲ್ಲಿ ನೋಡಿದೆ. ಸ್ಟೋಯಿಸಿಸಂ ಅಂದ್ರೆ ಕಷ್ಟಗಳನ್ನ ಸ್ವೀಕರಿಸೋದು ಅಂತನಾ? ಎಕ್ಸಾಕ್ಟ್ಲಿ. ಸ್ಟೋಯಿಕ್ ಫಿಲಾಸಫಿಯಲ್ಲಿ ಅಮೋರ್ ಫಾಟಿ ಅನ್ನೋ ಒಂದು ಕಾನ್ಸೆಪ್ಟ್ ಇದೆ. ಅಂದ್ರೆ ನಮ್ಮ ಅದೃಷ್ಟವನ್ನ ಅದು ಎಷ್ಟೇ ಕಷ್ಟಕರವಾಗಿದ್ರೂ ಅದನ್ನ ಪ್ರೀತಿಸುವುದು ಮತ್ತು ಸ್ವೀಕರಿಸುವುದು. ವಾವ್, ಅಮೋರ್ ಫಾಟಿ. ಶನಿಯೂ ಜೀವನದಲ್ಲಿ ಪರೀಕ್ಷೆಗಳನ್ನು ಒಡ್ಡಬಹುದು, ಆದರೆ ಆ ಪರೀಕ್ಷೆಗಳು ಮನುಷ್ಯನನ್ನ ಆಂತರಿಕವಾಗಿ ಮತ್ತಷ್ಟು ಬಲಪಡಿಸುತ್ತವೆ. ಇದೊಂಥರ ಜಿಮ್ ಟ್ರೈನಿಂಗ್ ತರ ಅಲ್ವಾ? ಹೌದು. ಜಿಮ್ನಲ್ಲಿ ಟ್ರೈನರ್ ನಮಗೆ ಕಷ್ಟದ ವರ್ಕೌಟ್ ಕೊಟ್ಟಾಗ ಮೈಕೈ ನೋವು ಬರುತ್ತೆ ನಿಜ, ಆದರೆ ಅದರಿಂದ ನಮ್ಮ ಮಸಲ್ಸ್ ಸ್ಟ್ರಾಂಗ್ ಆಗುತ್ತೆ ಅಲ್ವಾ? ಶನಿಯ ಪ್ರಭಾವ ಕೂಡ ಹಾಗೆಯೇ. ಖಂಡಿತ. ವಿಶೇಷವಾಗಿ ಶನಿವಾರದಂದು ಸ್ವಲ್ಪ ಒತ್ತಡ ಹೆಚ್ಚಾಗಬಹುದು, ಆದ್ರೆ ಅದನ್ನು ಎದುರಿಸುವ ಶಕ್ತಿ ಮನುಷ್ಯನಿಗೆ ಸಹಜವಾಗಿಯೇ ಇರುತ್ತೆ ಅಂತ ಪಠ್ಯ ಹೇಳುತ್ತೆ. ಅದೇ ಪಾಯಿಂಟ್. ಈ ಜಿಮ್ ಟ್ರೈನರ್ ಅನಾಲಜಿ ನಿಜಕ್ಕೂ ಅದ್ಭುತವಾಗಿದೆ. ಕಷ್ಟಗಳನ್ನ ಶಿಕ್ಷೆ ಅಂತ ನೋಡೋ ಬದಲು ಟ್ರೈನಿಂಗ್ ಅಂತ ನೋಡಿದ್ರೆ ನಮ್ಮ ಮೈಂಡ್ಸೆಟ್ ಎಷ್ಟೊಂದು ಬದಲಾಗುತ್ತೆ. ಹೌದು. ಇದರ ಜೊತೆಗೆ ಚಂದ್ರನ ಚಲನೆಯ ಬಗ್ಗೆಯೂ ಆಸಕ್ತಿದಾಯಕ ಉಲ್ಲೇಖ ಇದೆ. ಚಂದ್ರನಿಂದಾಗಿ ಮನಸ್ಸಿನಲ್ಲಿ ಏರಿಳಿತಗಳು ಆಗ್ಬಹುದು ಅಂತ ಹೇಳಿದ್ದಾರಲ್ವಾ? ಹೌದು.
ಅಂದ್ರೆ ಒಂದು ದಿನ ಫುಲ್ ಎನರ್ಜಿ ಇದ್ರೆ ಮರುದಿನ ವಿಪರೀತ ಯೋಚನೆಗಳು ಕನ್ಫ್ಯೂಷನ್ ಶುರುವಾಗಬಹುದು. ಇದನ್ನೇ ನಾವು ಮಾನಸಿಕ ದೃಷ್ಟಿಕೋನದಿಂದ ನೋಡ್ಬೇಕು. ಅಂದ್ರೆ ಈ ಮೂಡ್ ಸ್ವಿಂಗ್ಸ್ನ ಹೇಗೆ ಹ್ಯಾಂಡಲ್ ಮಾಡೋದು? ನಮ್ಮ ಮೂಡ್ ಸ್ವಿಂಗ್ಸ್ ಅಥವಾ ಭಾವನಾತ್ಮಕ ಏರಿಳಿತಗಳನ್ನ ಕೇವಲ ತಾತ್ಕಾಲಿಕ ಪರೀಕ್ಷೆಗಳು ಅಂತ ಭಾವಿಸಿದರೆ ನಮ್ಮ ರೆಸಿಲಿಯನ್ಸ್ ಅಥವಾ ಮಾನಸಿಕ ಸ್ಥೈರ್ಯ ಹೆಚ್ಚಾಡುತ್ತೆ. ಆ ತುರದಲ್ಲಿ ಯಾವುದೇ ನಿರ್ಧಾರಗಳನ್ನ ತೆಗೆದುಕೊಳ್ಬಾರ್ದು. ಯಾಕಂದ್ರೆ ತಾತ್ಕಾಲಿಕ ಭಾವನೆಗಳ ಆಧಾರದ ಮೇಲೆ ತೆಗೆದುಕೊಳ್ಳುವ ನಿರ್ಧಾರಗಳು ಶಾಶ್ವತವಾದ ಡ್ಯಾಮೇಜ್ ಮಾಡಬಹುದು ಅನ್ನೋ ಎಚ್ಚರಿಕೆಯಿಂದರಲ್ಲಿದೆ ಅಲ್ವಾ? ಎಕ್ಸಾಕ್ಟ್ಲಿ. ಆ ಮಾನಸಿಕ ಸಿದ್ಧತೆ ಇದ್ರೆ ಮಾತ್ರ ನಾವು ವೃತ್ತಿಜೀವನದ ಸವಾಲುಗಳನ್ನ ಎದುರಿಸೋಕೆ ಸಾಧ್ಯ. ಈಗ ಕೆಲಸ ಮತ್ತು ವ್ಯಾಪಾರದ ವಿಚಾರಕ್ಕೆ ಬರೋಣ. ಪಠ್ಯದಲ್ಲಿ ಮಾರ್ಚ್ 7 ಅಂದ್ರೆ ಶನಿವಾರ ಮತ್ತು ಮಾರ್ಚ್ 9 ಸೋಮವಾರ ಉದ್ಯೋಗದಲ್ಲಿರುವವರಿಗೆ ಬಹಳ ಮಹತ್ವದ ದಿನಗಳು ಅಂತ ಹೇಳಲಾಗಿದೆ. ಕಚೇರಿಯಲ್ಲಿ ಬಾಸ್ಗಳು ನಿಮ್ಮ ಕೆಲಸವನ್ನ ಗುರುತಿಸ್ತಾರೆ ಅಂತ. ಹೌದು, ಹೊಸ ಜವಾಬ್ದಾರಿಗಳು ಹೆಗಲೇರಬಹುದು ಅಂತ ಇದೆ. ಆರಂಭದಲ್ಲಿ ಇದು ಸ್ಟ್ರೆಸ್ ತಂದ್ರು, ಆಮೇಲೆ ಕಚೇರಿಯಲ್ಲಿ ಪ್ರತಿಷ್ಠೆ ಹೆಚ್ಚಾಗುತ್ತೆ ಅಂತೆ. ಇನ್ನು ವ್ಯಾಪಾರಿಗಳಿಗೆ ಮಾರ್ಚ್ 8 ಭಾನುವಾರ ಒಬ್ಬ ಪ್ರಭಾವಶಾಲಿ ವ್ಯಕ್ತಿಯ ಭೇಟಿಯಾಗುವ ಸಾಧ್ಯತೆ ಇದೆ. ಹೌದು, ಅದರಿಂದ ಭವಿಷ್ಯದಲ್ಲಿ ಲಾಭ ಆಗುತ್ತೆ ಅಂತ ಹೇಳಿದ್ದಾರೆ. ಇಲ್ಲಿ ಗಮನಿಸಬೇಕಾದ ವಿಷಯ ಅಂದ್ರೆ ಒತ್ತಡದಿಂದ ಬರುವ ಲಾಭ. ಹೊಸ ಜವಾಬ್ದಾರಿ ಸಿಕ್ಕಾಗ ಸಹಜವಾಗಿ ಭಯ ಆಗತ್ತೆ. ಖಂಡಿತ, ಯಾರಿಗೆ ತಾನೇ ಭಯ ಆಗಲ್ಲ? ಆದ್ರೆ ಆ ಭಯವನ್ನೇ ಚಾಲೆಂಜ್ ಆಗಿ ತಗೊಂಡ್ರೆ ವೃತ್ತಿಯಲ್ಲಿ ಗ್ರೋಫ್ ಖಂಡಿತ ಅನ್ನೋದು ಇದರ ಸಂದೇಶ. ಅದು ನಿಜ. ಆದ್ರೆ ಹಣಕಾಸಿನ ವಿಚಾರಕ್ಕೆ ಬಂದಾಗ ನನಗಿಲ್ಲೊಂದು ಡೌಟ್ ಬರ್ತಾ ಇದೆ. ಹೇಳಿ. ಪಠ್ಯದಲ್ಲಿ ಒಂದೆಡೆ ಬಹುಕಾಲದಿಂದ ನಿಂತ ಹೋಗಿದ್ದ ಹಣ ವಾಪಸ್ ಬರುತ್ತೆ ಅಂತ ಹೇಳ್ತಾರೆ. ಆದ್ರೆ ಅದೇ ಉಸಿರಿನಲ್ಲಿ ವಿಶೇಷವಾಗಿ ಭಾನುವಾರದಂದು ಕೌಟುಂಬಿಕ ಖರ್ಚುಗಳು ದಿಢೀರನೆ ಹೆಚ್ಚಾಗಬಹುದು ಅಂತ ಎಚ್ಚರಿಕೆ ಕೊಟ್ಟಿದ್ದಾರೆ. ಮನೆ ರಿಪೇರಿಯಂತಹ ಅನಿರೀಕ್ಷಿತ ಖರ್ಚುಗಳು. ಹೌದು, ಇದು ನೋಡೋಚೆ ಒಂಥರ ಕನ್ವೀನಿಯಂಟ್ ಜ್ಯೋತಿಷ್ಯದ ಟ್ರಿಕ್ ತರಹ ಕಾಣಲ್ವಾ? ಅಂದ್ರೆ ಹಣ ಬಂದ್ರೂ ಅವರೇ ಸರಿ, ಖರ್ಚಾದ್ರೂ ಅವರೇ ಸರಿ ಅನ್ನೋ ಹಾಗೆ. ನೀವು ಹೇಳೋದು ಮೇಲ್ನೋಟಕ್ಕೆ ಹಾಗೆ ಅನ್ಸುತ್ತೆ. ಇದನ್ನ ಕನ್ವೀನಿಯಂಟ್ ಕ್ಯಾಚ್ ಆಲ್ ಅಂತಾನೂ ಕರಿಬೋದು. ಹೌದಲ್ವಾ? ಆದ್ರೆ ಇದರ ಹಿಂದಿರೋ ಬಿಹೇವಿಯರಲ್ ಎಕನಾಮಿಕ್ಸ್ ಅಥವಾ ಆರ್ಥಿಕ ನಡವಳಿಕೆಯನ್ನ ಸ್ವಲ್ಪ ಸೂಕ್ಷ್ಮವಾಗಿ ನೋಡೋಣ. ಓಕೆ. ಸಾಮಾನ್ಯವಾಗಿ ಮನುಷ್ಯನ ಸೈಕಾಲಜಿ ಹೇಗಿರುತ್ತೆ ಅಂದ್ರೆ, ಎಲ್ಲಿಂದಲಾದರೂ ಒಮ್ಮೆಲೆ ದೊಡ್ಡ ಮೊತ್ತದ ಹಣ ಬಂತು ಅಂದ್ರೆ ಆ ಕ್ಷಣವೇ ನಮಗೆ ಬೇಡವಾದ ವಸ್ತುಗಳನ್ನ ಖರೀದಿಸುವ ಪ್ರವೃತ್ತಿ ಶುರುವಾಗುತ್ತೆ. ಅಥವಾ ಪೆಂಡಿಂಗ್ ಇದ್ದ ಖರ್ಚುಗಳನ್ನ ಮಾಡುವ ಪ್ರವೃತ್ತಿ. ಎಕ್ಸಾಕ್ಟ್ಲಿ. ಇದನ್ನ ಪಾರ್ಕಿನ್ಸನ್ಸ್ ಲಾ ಆಫ್ ಮನಿ ಅಂತಾರೆ. ನಮ್ಮ ಹತ್ರ ಎಷ್ಟು ಹಣ ಇರುತ್ತೋ ಅಷ್ಟಕ್ಕೂ ತಕ್ಕಂತೆ ನಮ್ಮ ಖರ್ಚುಗಳು ವಿಸ್ತಾರವಾಗುತ್ತವೆ. ಓಹೋ, ಅಂದ್ರೆ ಹಣ ಬಂದ ತಕ್ಷಣ ನಮ್ಮ ಲೈಫ್ ಸ್ಟೈಲ್ ಕೂಡ ಇನ್ಫ್ಲೇಟ್ ಆಗುತ್ತೆ ಅಂತ. ನಿಖರವಾಗಿ. ಪಠ್ಯವು ಎಟ್ಟರಿಸ್ತಿರೋದಿದನ್ನೇ. ಹಣ ಬಂತು ಅಂತ ತಕ್ಷಣವೇ ರಿಲ್ಯಾಕ್ಸ್ ಆಗಿ ಖರ್ಚು ಮಾಡಕ್ ಹೋಗ್ಬೇಡಿ ಅಂತ. ಓ, ಈಗ ಅರ್ಥ ಆಯ್ತು. ಅನಿರೀಕ್ಷಿತ ಖರ್ಚುಗಳು ಬರಬಹುದು ಅಂತ ಮೊದಲೇ ಮಾನಸಿಕವಾಗಿ ಸಿದ್ಧರಾಗಿದ್ರೆ ನಾವು ಹಣವನ್ನ ಅನಗತ್ಯವಾಗಿ ಪೋಲು ಮಾಡೋದಿಲ್ಲ. ಹೌದು. ಹೊಸ ಹೂಡಿಕೆಗಳ ಬಗ್ಗೆ ಆತುರ ಪಡಬಾರದು, ಎಕ್ಸ್ಪರ್ಟ್ ಸಲಹೆ ತಗೋಬೇಕು ಅಂತ ಹೇಳಿರೋದು ಕೂಡ ಇದೇ ಆರ್ಥಿಕ ಶಿಸ್ತಿನ ಭಾಗ. ಅಂದ್ರೆ ಹಣಕಾಸಿನ ವಿಚಾರದಲ್ಲಿ ಎಮೋಷನಲ್ ಆಗಿ ನಿರ್ಧಾರ ತಗೋಬಾರ್ದು ಅನ್ನೋದು ಇದ್ರ ಮುಖ್ಯ ಪಾಠ ಅಲ್ವಾ? ಹೌದು, ಅದೇ ಮುಖ್ಯ ಪಾಠ. ವಾವ್, ಇದನ್ನ ಈ ಆಂಗಲ್ನಲ್ಲಿ ನಾನು ಯೋಚನೆ ಮಾಡಿರ್ಲಿಲ್ಲ. ಕೆಲ್ಸದಲ್ಲಿ ಸ್ಟ್ರೆಸ್ ಇದೆ, ಹಣದ ವಿಚಾರದಲ್ಲಿ ಎಚ್ಚರಿಕೆಯಿಂದ ಇರಬೇಕು ಅಂದಮೇಲೆ ಕೌಟುಂಬಿಕ ಜೀವನದಲ್ಲಿ ಫುಲ್ ಗೊಂದಲ ಇರಬೇಕು ಅಂತ ಅಂದುಕೊಳ್ತೀವಿ. ಆದ್ರೆ ಪಠ್ಯ ಹೇಳೋದೇ ಬೇರೆ. ಹೌದು, ಇದು ನಿಜಕ್ಕೂ ಕುತೂಹಲಕಾರಿಯಾದ ವಿಚಾರ. ಈ 4 ದಿನಗಳು ಕುಟುಂಬದಲ್ಲಿ ಶಾಂತಿ ಮತ್ತು ನೆಮ್ಮದಿ ತರುವ ಸಮಯ ಅಂತೆ. ಗಂಡ ಹೆಂಡತಿ ನಡುವೆ ಇದ್ದ ಸಣ್ಣ ಪುಟ್ಟ ತಪ್ಪುಗ್ರಹಿಕೆಗಳು ದೂರವಾಗುತ್ತೆ ಅಂತ. ಮನೆಯಲ್ಲಿ ಶುಭ ಕಾರ್ಯ, ಹೊಸ ಮನೆ ಖರೀದಿ ಅಥವಾ ವಿವಾಹದ ಬಗ್ಗೆ ಚರ್ಚೆಗಳು ನಡಿಬೋದು ಅಂತಿದೆ. ಇನ್ನು ಸ್ಟೂಡೆಂಟ್ಸ್ಗೆ ಇದು ಫೋಕಸ್ ಮಾಡಕ್ಕೆ ಬೆಸ್ಟ್ ಟೈಮ್. ಸರಿಯಾದ ಮಾರ್ಗದರ್ಶಕರು ಸಿಗ್ತಾರೆ ಅಂತ ಹೇಳಿದ್ದಾರೆ. ಹೌದು, ಹೊರಗಿನ ಪ್ರಪಂಚದಲ್ಲಿ ಅಂದ್ರೆ ವೃತ್ತಿ ಮತ್ತು ಹಣಕಾಸಿನಲ್ಲಿ ಸವಾಲುಗಳಿದ್ದಾಗ ಮನುಷ್ಯನಿಗೆ ಒಂದು ಸೇಫ್ ಸ್ಪೇಸ್ ಅಥವಾ ಸುರಕ್ಷಿತ ತಾಣದ ಅಗತ್ಯವಿರುತ್ತದೆ. ಅದುವೇ ಕುಟುಂಬ. ಕೌಟುಂಬಿಕ ಸಂಬಂಧಗಳು ಸರಿಯಾಗಿದ್ದಾಗ ಹೊರಗಿನ ಸ್ಟ್ರೆಸ್ ಹ್ಯಾಂಡಲ್ ಮಾಡೋದು ಸುಲಭ. ಆದ್ರೆ ಈ ಮೇಷರಾಶಿಯವರ ಬಗ್ಗೆ ಮಾತಾಡುವಾಗ ಪಠ್ಯದಲ್ಲಿ ಒಂದು ಸ್ಪೆಸಿಫಿಕ್ ಗುಣದ ಬಗ್ಗೆ ಎಚ್ಚರಿಕೆ ಕೊಟ್ಟಿದ್ದಾರೆ. ಅದೇ ಕೋಪ. ಹೌದು, ಮೇಷರಾಶಿಯವರು ಹುಟ್ಟು ನಾಯಕರು, ಆದರೆ ಅವರಿಗೆ ಕೋಪ ಬೇಗ ಬರುತ್ತೆ. ದೈಹಿಕವಾಗಿ ಅವರಿಗೆ ಯಾವುದೇ ದೊಡ್ಡ ಕಾಯಿಲೆಗಳಿಲ್ಲದಿದ್ರೂ ಭವಿಷ್ಯದ ಬಗ್ಗೆ ಅತಿಯಾಗಿ ಯೋಚನೆ ಮಾಡೋದು. ಎಕ್ಸಾಕ್ಟ್ಲಿ, ಓವರ್ ಥಿಂಕಿಂಗ್. ಇದು ಅವರಿಗೆ ಮಾನಸಿಕ ಆಯಾಸ ತರುತ್ತೆ ಅಂತ ಹೇಳಿದ್ದಾರೆ. ಈ ಓವರ್ ಥಿಂಕಿಂಗ್ ಮತ್ತು ಕೋಪದ ಕಾಂಬಿನೇಷನ್ ಇದೆಯಲ್ಲ, ಇದು ನಿಜಕ್ಕೂ ಡೇಂಜರಸ್ ಅನ್ಸುತ್ತೆ. ಖಂಡಿತವಾಗಿಯೂ. ಈ ಓವರ್ ಥಿಂಕಿಂಗ್ ಅನ್ನೋದನ್ನ ಒಂದು ಸಿಂಪಲ್ ಅನಾಲಜಿ ಮೂಲಕ ಅರ್ಥ ಮಾಡ್ಕೋಬಹುದು. ಹೇಳಿ. ಕಾರನ್ನ
ನ್ಯೂಟ್ರಲ್ ಗೇರ್ನಲ್ಲಿಟ್ಟು ಆಕ್ಸಿಲರೇಟರ್ನ ಫುಲ್ ಪ್ರೆಸ್ ಮಾಡಿದ್ರೆ ಏನಾಗುತ್ತೆ? ಇಂಜಿನ್ ವಿಪರೀತ ಶಬ್ದ ಮಾಡುತ್ತೆ. ಹೌದು, ಪೆಟ್ರೋಲ್ ಸುಟ್ಟೋಗುತ್ತೆ, ಇಂಜಿನ್ ಬಿಸಿಯಾಗುತ್ತೆ, ಆದರೆ ಕಾರು ಮಾತ್ರ 1 ಇಂಚು ಕೂಡ ಮುಂದೆ ಹೋಗೋದಿಲ್ಲ. ವಾ, ಇದು ಅತಿಯಾದ ಆಲೋಚನೆ ಮತ್ತು ಕೋಪಕ್ಕೆ ಪರ್ಫೆಕ್ಟ್ ಮ್ಯಾಚ್. ಹೌದು, ಇದು ನಮ್ಮ ಮಾನಸಿಕ ಎನರ್ಜಿಯನ್ನ ಸಂಪೂರ್ಣವಾಗಿ ಹೀರಿಬಿಡುತ್ತೆ, ಬರ್ನ್ಔಟ್ ಆಗುತ್ತೆ, ಆದರೆ ಯಾವುದೇ ಪ್ರತಿಫಲ ನೀಡೋದಿಲ್ಲ. ಅಂದ್ರೆ ಕೋಪದಿಂದ ತೆಗೆದುಕೊಳ್ಳುವ ನಿರ್ಧಾರಗಳು ಮುಂದೆ ದೊಡ್ಡ ಪಶ್ಚಾತ್ತಾಪಕ್ಕೆ ಕಾರಣವಾಗಬಹುದು ಅಂತ ಪಠ್ಯದಲ್ಲಿ ಎಚ್ಚರಿಸಿದ್ದಾರೆ. ಅದೇ ಕಾರಣಕ್ಕೆ ನಾವು ಇಮೋಷನ್ಸ್ ಕಂಟ್ರೋಲ್ ಮಾಡಬೇಕು. ಈ ನ್ಯೂಟ್ರಲ್ ಗೇರ್ ಅನಾಲಜಿ ಮಾತ್ರ ಪರ್ಫೆಕ್ಟ್ ಆಗಿ ಮ್ಯಾಚ್ ಆಗುತ್ತೆ. ಅದೇ ಪ್ರಾಬ್ಲಮ್ ಏನಂದ್ರೆ ಕೋಪ ಮಾಡ್ಕೋಬಾರ್ದು, ಓವರ್ ಥಿಂಕ್ ಮಾಡಬಾರ್ದು ಅಂತ ನಮ್ಗೆ ಎಲ್ಲರಿಗೂ ಗೊತ್ತಿರುತ್ತೆ. ಆದರೆ ಪ್ರಾಕ್ಟಿಕಲ್ ಆಗಿ ಮಾಡೋದು ಕಷ್ಟ ಅಲ್ವಾ? ಹೌದು, ಆ ಸಿಚುವೇಶನ್ ಬಂದಾಗ ನಮ್ಮ ಇಮೋಷನ್ಸ್ ಕಂಟ್ರೋಲ್ ಮಾಡೋದು ಹೇಗೆ? ಇದಕ್ಕೇನಾದ್ರೂ ಪರಿಹಾರ ಪಠ್ಯದಲ್ಲಿದ್ಯಾ? ಹೌದು, ಇದನ್ನೇ ನಾವು ಭಾವನಾತ್ಮಕ ನಿಯಂತ್ರಣ ಅಥವಾ ಇಮೋಷನಲ್ ರೆಗ್ಯುಲೇಷನ್ ಅಂತ ಕರೆಯೋದು. ಓಕೆ. ಪಠ್ಯದಲ್ಲಿ 4 ದಿನಗಳಿಗೆ 4 ನಿರ್ದಿಷ್ಟ ದೈನಂದಿನ ಪರಿಹಾರಗಳನ್ನ ನೀಡಲಾಗಿದೆ. ಅಂದ್ರೆ ಆ ರೆಮಿಡೀಸ್. ಹೌದು, ಮೇಲ್ನೋಟಕ್ಕೆ ಇವು ಕೇವಲ ಧಾರ್ಮಿಕ ಆಚರಣೆಗಳಂತೆ ಕಂಡ್ರೂ ಇವುಗಳ ಹಿಂದಿರುವ ನ್ಯೂರೋಸೈನ್ಸ್ ಮತ್ತು ಸೈಕಾಲಜಿಯನ್ನ ನಾವು ಅರ್ಥ ಮಾಡ್ಕೊಳ್ಬೇಕು. ಓಕೆ, ಹಾಗಾದ್ರೆ ಆ ಪರಿಹಾರಗಳನ್ನ ಒಂದೊಂದಾಗಿ ಡಿಕೋಡ್ ಮಾಡೋಣ. ಮೊದಲನೇದು ಮಾರ್ಚ್ 7 ಶನಿವಾರ ಹನುಮಂತನ ಪ್ರಾರ್ಥನೆ ಮಾಡುವುದು ಮತ್ತು ದೀಪ ಹಚ್ಚುವುದು. ಇದರಿಂದ ಶನಿಗ್ರಹದಿಂದ ಬರುವ ಒತ್ತಡ ಕಡಿಮೆ ಆಗುತ್ತೆ ಅಂತ ಹೇಳಿದ್ದಾರೆ. ಆದ್ರೆ ಆ ದೀಪ ಹಚ್ಚೋದಕ್ಕೂ ಆಫೀಸ್ನಲ್ಲಿರೋ ನಮ್ಮ ಸ್ಟ್ರೆಸ್ ಕಡಿಮೆ ಆಗೋದಕ್ಕೂ ಏನ್ ಸಂಬಂಧ ಅಂತಲ್ವಾ? ಹೌದು, ಏನ್ ಸಂಬಂಧ? ನೋಡಿ, ದೀಪ ಹಚ್ಚುವುದು ಅಥವಾ ಒಂದು ಜ್ಯೋತಿಯನ್ನ ನೋಡ್ತಾ ಕೂರುವುದು ಒಂದು ಅತ್ಯುತ್ತಮವಾದ ವಿಜುವಲ್ ಫೋಕಸಿಂಗ್ ಟೆಕ್ನಿಕ್. ವಿಜುವಲ್ ಫೋಕಸಿಂಗ್. ಹೌದು, ನೀವು ಕತ್ಲೆಯಲ್ಲಿ ಒಂದು ದೀಪವನ್ನ ನೋಡಿದಾಗ ನಿಮ್ಮ ಕಣ್ಣುಗಳು ಮತ್ತು ಮನಸ್ಸು ಚೆದರದೆ ಒಂದೇ ಬಿಂದುವಿನ ಮೇಲೆ ಕೇಂದ್ರೀಕೃತವಾಗುತ್ತದೆ. ಓಕೆ. ನಮ್ಮ ತಲೆಯಲ್ಲಿ 100 ಆಲೋಚನೆಗಳು ಓಡ್ತಿರ್ಬೇಕಾದ್ರೆ ಈ ರೀತಿ ದೀಪವನ್ನ ನೋಡುವುದು ನಮ್ಮ ಮೈಂಡನ್ನ ಶಾಂತಗೊಳಿಸಿ ಪ್ರೆಸೆಂಟ್ ಮೂಮೆಂಟ್ ಅಥವಾ ವರ್ತಮಾನಕ್ಕೆ ತಂದು ನಿಲ್ಲಿಸುತ್ತೆ. ಅಂದ್ರೆ ಇದು ನಮ್ಮ ಆತಂಕವನ್ನ ಕಡಿಮೆ ಮಾಡಲು ಸಹಾಯ ಮಾಡುವ ಮೊದಲ ಹೆಜ್ಜೆ. ಖಂಡಿತ. ವಾವ್. ಇನ್ನು ಎರಡನೇ ಪರಿಹಾರ ಮಾರ್ಚ್ 8 ಭಾನುವಾರ ಬೆಳಿಗ್ಗೆ ಸೂರ್ಯೋದಯದ ಸಮಯದಲ್ಲಿ ಸೂರ್ಯನಿಗೆ ಅರ್ಘ್ಯ ಅರ್ಪಿಸುವುದು, ಅಂದ್ರೆ ನೀರು ಬಿಡುವುದು. ಇದು ಆರೋಗ್ಯ ಮತ್ತು ಮಾನಸಿಕ ಶಾಂತಿಗೆ ಒಳ್ಳೆಯದು ಅಂತೆ. ಇದರ ಹಿಂದಿನ ಸೈಕಾಲಜಿ ಏನು? ಇದು ನೇರವಾಗಿ ನಮ್ಮ ದೇಹದ ಸರ್ಕ್ಯಾಡಿಯನ್ ರಿದಮ್, ಅಂದ್ರೆ ನಮ್ಮ ದೇಹದ ಜೈವಿಕ ಗಡಿಯಾರಕ್ಕೆ ಸಂಬಂಧಿಸಿದ್ದು. ಓಕೆ, ಸರ್ಕ್ಯಾಡಿಯನ್ ರಿದಮ್. ಸೂರ್ಯೋದಯದ ಸಮಯದಲ್ಲಿ ಎದ್ದು ಹೊರಗಡೆ ಬಂದು ಎಳೆ ಸೂರ್ಯನ ಕಿರಣಗಳಿಗೆ ಮೈ ಒಡ್ಡೋಡುವುದರಿಂದ ನಮ್ಮ ದೇಹದಲ್ಲಿ ಕಾರ್ಟಿಸಾಲ್ ಮಟ್ಟ ಸ್ವಾಭಾವಿಕವಾಗಿ ಮತ್ತು ಆರೋಗ್ಯಕರವಾಗಿ ನಿಯಂತ್ರಣಕ್ಕೆ ಬರುತ್ತದೆ. ಕಾರ್ಟಿಸಾಲ್ ಅಂದ್ರೆ ಸ್ಟ್ರೆಸ್ ಹಾರ್ಮೋನ್ ಅಲ್ವಾ? ಹೌದು. ಬೆಳಗಿನ ಬಿಸಿಲು ನಮ್ಮ ಕಣ್ಣಿಗೆ ಬಿದ್ದಾಗ ಮೆದುಳು ಅಲರ್ಟ್ ಆಗುತ್ತೆ, ನಿದ್ದೆಯ ಮಂಪ್ರು ಮಾಯವಾಗುತ್ತೆ. ಮತ್ತೆ ಆ ನೀರು ಬಿಡುವ ಪ್ರಕ್ರಿಯೆ? ನೀರು ಬಿಡುವ ಪ್ರಕ್ರಿಯೆಯಲ್ಲಿ ಒಂದು ರೀತಿಯ ಶಿಸ್ತು ಮತ್ತು ಕೃತಜ್ಞತಾ ಭಾವ ಇದೆ, ಗ್ರ್ಯಾಟಿಟ್ಯೂಡ್. ದಿನದ ಆರಂಭವನ್ನು ಕೃತಜ್ಞತೆಯಿಂದ ಶುರು ಮಾಡಿದರೆ ಆ ಇಡೀ ದಿನ ಪಾಸಿಟಿವ್ ಆಗಿರುತ್ತೆ ಅನ್ನೋದು ಇದರ ಹಿಂದಿನ ಲಾಜಿಕ್. ಇದು ನಿಜಕ್ಕೂ ಮೈಂಡ್ ಬ್ಲೋಯಿಂಗ್. ಇನ್ನು ಮೂರನೇ ಪರಿಹಾರ ಮಾರ್ಚ್ 9 ಸೋಮವಾರ ಶಿವನಿಗೆ ಅಭಿಷೇಕ ಮಾಡುವುದು ಮತ್ತು ಓಂ ನಮಃ ಶಿವಾಯ ಜಪ ಮಾಡುವುದು. ಇದರಿಂದ ಮನಸ್ಸಿನೊಳಗಿರುವ ಅನಗತ್ಯ ಭಯ ನಿವಾರಣೆಯಾಗುತ್ತೆ ಅಂತಾರೆ. ಹೌದು, ಇದನ್ನು ನಾವು ಸೆನ್ಸರಿ ಗ್ರೌಂಡಿಂಗ್ ಅಂತ ಕರಿಬಹುದು. ಸೆನ್ಸರಿ ಗ್ರೌಂಡಿಂಗ್ ಅಂದ್ರೆ ನಮ್ಮ ಇಂದ್ರಿಯಗಳನ್ನ ಬಳಸೋದು ಅಂತನಾ? ಎಕ್ಸಾಕ್ಟ್ಲಿ. ಓವರ್ ಥಿಂಕಿಂಗ್ ಆಗುವಾಗ ನಮ್ಮ ಮೈಂಡ್ ನಮ್ಮ ಕಂಟ್ರೋಲ್ನಲ್ಲಿ ಇರೋದಿಲ್ಲ. ಆದರೆ ಅಭಿಷೇಕ ಮಾಡುವಾಗ ಏನಾಗುತ್ತೆ ಯೋಚಿಸಿ. ಓಕೆ. ನಿಮ್ಮ ಕೈಗಳು ಶಿವಲಿಂಗದ ಮೇಲಿರುವ ತಣ್ಣಂಗನಿ ನೀರು ಅಥವಾ ಹಾಲನ್ನು ಸ್ಪರ್ಶಿಸುತ್ತವೆ. ಅಂದ್ರೆ ಟಚ್. ಹೌದು, ನಿಮ್ಮ ಕಣ್ಣುಗಳು ಆ ಪ್ರಕ್ರಿಯೆಯನ್ನು ನೋಡುತ್ತಿರ್ತವೆ. ಸೈಟ್. ಮತ್ತು ಬಾಯಿಯಿಂದ ಓಂ ನಮಃ ಶಿವಾಯ ಮಂತ್ರವನ್ನು ಲಯಬದ್ಧವಾಗಿ ಜಪಿಸುತ್ತಿರ್ತೀರಿ. ಆ ಶಬ್ದ ನಿಮ್ಮ ಕಿವಿಗೆ ಕೇಳಿಸ್ತಿರ್ತದೆ. ಸೌಂಡ್. ಅಂದ್ರೆ ನಮ್ಮ ಬಹುತೇಕ ಇಂದ್ರಿಯಗಳು ಒಂದೇ ಕೆಲಸದಲ್ಲಿ ಎಂಗೇಜ್ ಆಗಿರ್ತವಾ? ನಿಖರವಾಗಿ. 5ರಲ್ಲಿ 3 ಅಥವಾ 4 ಇಂದ್ರಿಯಗಳನ್ನು ಏಕಕಾಲದಲ್ಲಿ ಒಂದು ಕೆಲಸದಲ್ಲಿ ತೊಡಗಿಸಿದಾಗ ಮೆದುಳಿಗೆ ಬೇರೆ ಯೋಚನೆಗಳನ್ನು ಮಾಡಲು ಸ್ಪೇಸ್ ಸಿಗುತ್ತಿಲ್ಲ. ವಾವ್. ಇದೊಂದು ರೀತಿಯಲ್ಲಿ ನಮ್ಮ ಬ್ರೈನ್ ಅನ್ನ ಫ್ಲೋ ಸ್ಟೇಟ್ಗೆ ತರುವ ಪ್ರಯತ್ನ. ಇದರಿಂದ ನಮ್ಮೊಳಗಿನ ಕಾಲ್ಪನಿಕ ಭಯಗಳು ಮತ್ತು ಭವಿಷ್ಯದ ಆತಂಕ ತಕ್ಷಣವೇ ಕಡಿಮೆಯಾಗಿ ಮನಸ್ಸು ರಿಲ್ಯಾಕ್ಸ್ ಆಗುತ್ತೆ. ಹೌದು. ಸೂಪರ್ಬ್. ಕೊನೆಯ ಪರಿಹಾರ ಮಾರ್ಚ್ 10 ಮಂಗಳವಾರ ಸುಬ್ರಹ್ಮಣ್ಯ ಸ್ವಾಮಿ ಅಥವಾ ಹನುಮಂತನ ಪ್ರಾರ್ಥನೆ ಮಾಡೋದು. ಇದು ಧೈರ್ಯ ಮತ್ತು ಯಶಸ್ಸನ್ನು ತಂದುಕೊಡುತ್ತದೆ ಅಂತ ಹೇಳಿದ್ದಾರೆ. ಹೌದು,
ಇವೆಲ್ಲದರ ಜೊತೆಗೆ ಪಠ್ಯದಲ್ಲಿ ಬಡವರಿಗೆ ಅನ್ನದಾನ ಮಾಡುವ ಬಗ್ಗೆಯೂ ಉಲ್ಲೇಖವಿದೆ. ಹೌದು, ಅನ್ನದಾನದ ಬಗ್ಗೆ ಹೇಳಿದ್ದಾರೆ. ಕಷ್ಟದಲ್ಲಿರುವವರಿಗೆ ಸಹಾಯ ಮಾಡುವುದು ನಮ್ಮಲ್ಲಿರುವ ಅಹಂಕಾರವನ್ನು ಕರಗಿಸಿ ಸಹಾನುಭೂತಿಯನ್ನು ಅಂದ್ರೆ ಎಂಪಥಿಯನ್ನು ಹೆಚ್ಚಿಸುತ್ತದೆ. ಎಂಪಥಿ. ಯಾರು ತಮ್ಮ ಬಗ್ಗೆ ಮಾತ್ರ ಯೋಚಿಸದೆ ಇತರರ ಬಗ್ಗೆ ಕಾಳಜಿ ವಹಿಸುತ್ತಾರೋ ಅವರ ಮಾನಸಿಕ ಆರೋಗ್ಯ ಬಹಳ ಸದೃಢವಾಗಿರುತ್ತದೆ ಎಂದು ಮನೋವಿಜ್ಞಾನವು ಹೇಳುತ್ತದೆ. ಒಟ್ಟಾರೆಯಾಗಿ ಹೇಳುವುದಾದ್ರೆ ಈ ಆಚರಣೆಗಳು ಕೇವಲ ದೇವರ ಪೂಜೆಯಲ್ಲ. ಇಲ್ಲವೇ ಇಲ್ಲ. ಇವು ನಮ್ಮ ಮನಸ್ಸನ್ನು ಪ್ರಶಾಂತವಾಗಿಟ್ಟುಕೊಳ್ಳಲು, ಒತ್ತಡವನ್ನು ನಿರ್ವಹಿಸಲು ಮತ್ತು ಉತ್ತಮ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ವಿನ್ಯಾಸಗೊಳಿಸಲಾದ ಪ್ರಾಚೀನ ಮೈಂಡ್ಫುಲ್ನೆಸ್ ಅಭ್ಯಾಸಗಳು. ಹೌದು, ಇದನ್ನೇ ನಾವು ಮೈಂಡ್ಫುಲ್ನೆಸ್ ಅಂತ ಕರೆಯೋದು. ನಿಜಕ್ಕೂ ಈ ಆಳವಾದ ವಿಶ್ಲೇಷಣೆ ನಮ್ಮ ಕಣ್ಣು ತೆರೆಸುವಂಟಿದೆ. ಈ ಇಡೀ ಪಠ್ಯದ ಅಂತಿಮ ಸಂದೇಶವನ್ನು ನಾವು ಒಟ್ಟುಗೂಡಿಸುವುದಾದ್ರೆ, ಜೀವನದಲ್ಲಿ ಕಷ್ಟಗಳು ಮತ್ತು ಸವಾಲುಗಳು ಬರುವುದು ಗ್ಯಾರಂಟಿ. ಖಂಡಿತ, ಗ್ಯಾರಂಟಿ. ಆದರೆ ಆ ಕಷ್ಟಗಳನ್ನ ನಾವು ಹೇಗೆ ಸ್ವೀಕರಿಸ್ತೀವಿ ಅನ್ನೋದ್ರ ಮೇಲೆ ನಮ್ಮ ಭವಿಷ್ಯ ನಿಂತಿದೆ. ಪಠ್ಯದಲ್ಲಿರುವ ಒಂದು ಮಾತು ನನಗೆ ಬಹಳ ಇಷ್ಟವಾಯಿತು. ನಿಮ್ಮ ಮೇಲೆ ನೀವು ನಂಬಿಕೆ ಇಟ್ರೆ ಪ್ರಪಂಚವು ನಿಮ್ಮನ್ನು ನಂಬುತ್ತದೆ. ಬಹಳ ಅದ್ಭುತವಾದ ಸಾಲು ಇದು. ನಾವು ಎಷ್ಟೇ ಗ್ರಹಗತಿಗಳ ಬಗ್ಗೆ ಮಾತಾಡಿದ್ರೂ ಅಂತಿಮವಾಗಿ ನಮ್ಮ ಕಠಿಣ ಪರಿಶ್ರಮ, ಛಲ ಮತ್ತು ಆತ್ಮವಿಶ್ವಾಸ ಮಾತ್ರವೇ ನಮ್ಮ ಜೀವನವನ್ನು ಬದಲಾಯಿಸುವ ಶಕ್ತಿ ಹೊಂದಿವೆ ಅಲ್ವಾ? ಖಂಡಿತ. ಮತ್ತು ಈ ಸುಂದರವಾದ ಚರ್ಚೆಯನ್ನು ಮುಕ್ತಾಯಗೊಳಿಸುವ ಮುನ್ನ ಇಲ್ಲಿ ಒಂದು ಆಳವಾದ ಪ್ರಶ್ನೆಯನ್ನ ಬಿಟ್ಟು ಹೋಗಲು ನಾನು ಇಷ್ಟಪಡುತ್ತೇನೆ. ಹೇಳಿ. ಗ್ರಹಗಳು, ನಕ್ಷತ್ರಗಳು ಅಥವಾ ಜ್ಯೋತಿಷದಲ್ಲಿ ನಂಬಿಕೆ ಇರಲಿ ಅಥವಾ ಇಲ್ಲದೇ ಇರಲಿ, ನಾವು ದಿನನಿತ್ಯ ಎದುರಿಸುವ ಪ್ರತಿಯೊಂದು ಸವಾಲನ್ನು ನಮ್ಮನ್ನು ಆಂತರಿಕವಾಗಿ ಬಲಪಡಿಸಲು ಬಂದಿರುವ ಶನಿಯ ಪರೀಕ್ಷೆ ಅಂತ ಅಂದುಕೊಂಡ್ರೆ, ಅಂದ್ರೆ ನಮ್ಮ ಲೆವೆಲ್ ಅಪ್ ಮಾಡಲು ಬಂದಿರುವ ಟ್ರೈನಿಂಗ್ ಅಂತ ಭಾವಿಸಿದ್ರೆ? ಹೌದು, ಭಾವಿಸಿದರೆ ಹೇಗಿರ್ತದೆ? ಮತ್ತು ಆ ಸವಾಲುಗಳನ್ನು ಎದುರಿಸಲು ಪ್ರತಿದಿನ ಬೆಳಗ್ಗೆ ಕೇವಲ 5 ನಿಮಿಷಗಳ ಕಾಲ ನಮ್ಮ ಮನಸ್ಸನ್ನು ಶಾಂತಗೊಳಿಸುವ ಧ್ಯಾನ ಅಥವಾ ಈ ರೀತಿಯ ಮೈಂಡ್ಫುಲ್ನೆಸ್ ಅಭ್ಯಾಸವನ್ನು ರೂಢಿಸಿಕೊಂಡರೆ ನಮ್ಮ ಜೀವನವನ್ನು ಎದುರಿಸುವ ಸಾಮರ್ಥ್ಯ ಇನ್ನೆಷ್ಟು ಅದ್ಭುತವಾಗಿ ಬದಲಾಗಬಹುದು ಅಲ್ಲವೇ? ಖಂಡಿತ ಬದಲಾಗುತ್ತೆ. ಇದರ ಬಗ್ಗೆ ಎಲ್ಲರೂ ಖಂಡಿತ ಯೋಚನೆ ಮಾಡಬೇಕು.